ಇಂದಿನ ವಿಡಿಯೋಲಿ ನಾವು ಮುನ್ನಾರ್ನ ಇರುವಿಕುಳಂ ನ್ಯಾಷನಲ್ ಪಾರ್ಕಿನ ಬಗ್ಗೆ ನೋಡುವ. ಮುನ್ನಾರ್ ಟೌನಿಂದ ಮರಯೂರಿಂಗ ಹೋಪಾಗ ಸಾಧಾರಣ 7ರಿಂದ 8 ಕಿಲೋಮೀಟರ್ ಕಳೆದಿಕ್ಕಿ ಸಿಕ್ಕುವಂತಹ ಒಂದು ಆಕರ್ಷಕ ಜಾಗ ಹೇಳಿದರೆ ಅದು ಇರುವಿಕುಳಂ ನ್ಯಾಷನಲ್ ಪಾರ್ಕ್. ನೋಡಿ, ಇದು ಇರುವಿಕುಳಂ ನ್ಯಾಷನಲ್ ಪಾರ್ಕಿನ ಎಂಟ್ರೆನ್ಸ್. ಇಲ್ಲಿ ನಾವು ಟಿಕೆಟ್ ತಗೊಳ್ಳಬೇಕು, ಒಬ್ಬಂಗೆ 200 ರೂಪಾಯಿ. ಇರುವಿಕುಳಂ ನ್ಯಾಷನಲ್ ಪಾರ್ಕಿನ ವರ್ಕಿಂಗ್ ಅವರ್ಸು ದಿಯಪ್ಪಗೆ 8 ಗಂಟೆಯಿಂದ ಕಸ್ಲೆಪ್ಪಗೆ 4 ಗಂಟೆವರೆಗೆ. ನೋಡಿ, ಟಿಕೆಟ್ ತೆಗೆದ ಮತ್ತೆ ಹಿಂಗಿಪ್ಪ ಬಸ್ಸಿಲಿ ನಾವು ಹೋಗಬೇಕು. ಒಂದು ಬಸ್ಸಿಲಿ ಸಾಧಾರಣ 33 ಜನ ಹಿಡಿತೇವೆ. ಸ್ವಂತ ವಾಹನದಲ್ಲಿ ಹೋಗಲು ಪರ್ಮಿಷನ್ ಇಲ್ಲ, ನಾವು ಅವರ ಬಸ್ಸಲ್ಲಿ ಹೋಗಬೇಕಾಯ್ತು. ಬಸ್ಸಲ್ಲಿ ಸಾಧಾರಣ 3ರಿಂದ 4 ಕಿಲೋಮೀಟ್ರ್ ಹೋಗಬೇಕಾಯ್ತು. ನೋಡಿ, ಇಲ್ಲಿ ಬಸ್ಸು ನಿಲ್ಲುತ್ತು ಈ ಜಾಗದಲ್ಲಿ, ಇದರಿಂದ ಮುಂದೆ ಬಸ್ ಹೋಗುತ್ತಿಲ್ಲ. ಇಲ್ಲಿ ಮತ್ತು ನಮಗೆ ಟಾಯ್ಲೆಟಿನ ವ್ಯವಸ್ಥೆ ಮತ್ತು ಟೀ ಕಾಫಿ ಸಣ್ಣ ಸಣ್ಣ ತಿಂಡಿಗೆಲ್ಲ ಸಿಕ್ಕುತ್ತು. ಇಲ್ಲಿ ಸೆಕ್ಯೂರಿಟಿಗೆ ನಮ್ಮ ಬ್ಯಾಗಿನೆಲ್ಲ ಚೆಕ್ ಮಾಡ್ತವೆ. ಇಲ್ಲಿ ಸುಮಾರು ಜನ ಕ್ಯೂ ನಿಂತ್ಕೊಂಡಿದ್ದವು. ಅವು ಪಾರ್ಕಿನ ನೋಡಿಕ್ಕಿ ವಾಪಸ್ ಬಸ್ಸಿಂಗ್ ಹೇಳಿ ಕಾಯ್ತಾ ಇಪ್ಪದು. ಈಗ ಇರುವಿಕುಳಂ ನ್ಯಾಷನಲ್ ಪಾರ್ಕ್ ಇಲ್ಲಿ ಬಸ್ಸಿಂದ ಇಳಿದಿಕ್ಕಿ ಈಗ ನಡ್ಕೊಂಡು ಹೋಗ್ತಾ ಇದ್ದೇನೆ. ಒಂದು ಅರ್ಧದಿಂದ 1 ಕಿಲೋಮೀಟ್ರ್ ನಡವಲಿಕ್ಕೆ ಕಾಣ್ತು, ಸರಿ ಗೊತ್ತಿಲ್ಲ. ಬ್ಯಾಗೆಲ್ಲ ಚೆಕ್ ಮಾಡ್ತವೆ. ಬ್ಯಾಗಿಲ್ಲಿ ಎಂಥಾರು ಡೇಂಜರಸ್ ಐಟಮ್ ಇದ್ದಾಳೆ ನೋಡಲಿ ಅಷ್ಟೇ, ಮತ್ತೆ ಅಂತ ಇಲ್ಲ. ಪ್ಲಾಸ್ಟಿಕ್ಕು ಬಾಟ್ಲೆಲ್ಲ ಎಲೋ ಮಾಡ್ತವೆ, ತೊಂದರೆ ಇಲ್ಲ. ನೋಡಿ, ಇಲ್ಲಿ ಸುತ್ತಲದೆ ಟೀ ಎಸ್ಟೇಟ್ಗೆಲ್ಲ ಕಾಣ್ತಾ ಇತ್ತಲ್ಲ, ಈಗ ಟೀ ಎಸ್ಟೇಟ್ಗೆ ಕಾಣ್ತಿಲ್ಲ. ನೋಡಿ, ಅಲ್ಲಿ ಮೇಲೆ ಆನೆಯ ಮೋರೆ ಹಂಗಿಪ್ಪ ಒಂದು ಗುಡ್ಡೆ ಕಾಣ್ತು. ಅದಕ್ಕೆ ಆನೆ ಮುಡಿ ಪೀಕ್ ಹೇಳ್ತಾವೆ. ಸೌತ್ ಇಂಡಿಯಾದ ಹೈಯೆಸ್ಟ್ ಪೀಕ್ ಅದು. ನೋಡಿ, ಇದು ಇಲ್ಲಿಯ ವಿಶೇಷವಾದ ಒಂದು ಪ್ರಾಣಿ. ಇದಕ್ಕೆ ನೀಲಗಿರಿ ತಾರಳು ಹೇಳ್ತವೆ. ಜಿಂಕೆ ಹಂಗಿಪ್ಪ ಬೇಡ. ಈ ನೀಲಗಿರಿ ತಾರು ಗುಡ್ಡಗಾಡು ಪ್ರದೇಶಗಳಲ್ಲಿ ಅಪರೂಪವಾಗಿ ಕಂಡುಬಪ್ಪಂತಹ ಒಂದು ಪ್ರಾಣಿ. ಈಗಿದು ಅಳಿವಿನಂಚಿಲಿದ್ದಡ. ಈ ನೀಲಗಿರಿ ತಾರು ತುಂಬ ಸಾಧು ಪ್ರಾಣಿ. ಇದು ಮನುಷ್ಯರಿಗೆ ಯಾವುದೇ ರೀತಿ ತೊಂದರೆ ಮಾಡ್ತಿಲ್ಲ, ಅದರ ಪಾಡಿಂಗ್ ಅದಿರ್ತು. ನೋಡ್ಲೆ ಜಿಂಕೆ ಹೆಂಗೆ ಕಾಣ್ತು. ನಾವು ಅದರ ಹತ್ತಿರ ಹೋದರೂ ಅದು ಓಡಿ ಎಲ್ಲ ಮಾಡ್ತಿಲ್ಲ, ಅದು ಅದರಷ್ಟಕ್ಕೆ ಇರ್ತು, ಅದರ ಕೆಲಸದಲ್ಲಿ ಇರ್ತದೆ. ಈ ನೀಲಗಿರಿ ತಾರು ತಮಿಳುನಾಡಿನ ರಾಜ್ಯ ಪ್ರಾಣಿಯಡ. ಅಳಿವಿನಂಚಿಲಿಪ್ಪ ಈ ನೀಲಗಿರಿ ತಾರಿನ ಸಪೋರ್ಟಿಂಗ್ ಹೇಳಿ ತಮಿಳುನಾಡು ರಾಜ್ಯ ಸರ್ಕಾರ ನೀಲಗಿರಿ ತಾರ್ ಪ್ರಾಜೆಕ್ಟಿನ ಕೈಗೊಂಡು ಅದಕ್ಕೆ 25 ಕೋಟಿ ಖರ್ಚು ಮಾಡಿದ್ದಡ. ಈ 25.14 ಕೋಟಿ ವೆಚ್ಚಲ್ಲಿ ಅನುಷ್ಠಾನಗೊಳ್ಳುವ ಈ ಯೋಜನೆ ಇದು ನೀಲಗಿರಿ ತಾರ್ನ ಸಂರಕ್ಷಿಸುವ ಯೋಜನೆಗಳಲ್ಲಿ ಮೊದಲನೇ ಯೋಜನೆ ಅಡ. ನೋಡಿ, ಇಲ್ಲಿ ಶೋಲಾ ವಾಕುಗಳಿಗೆ ಬರ್ಕೊಂಡಿಪ್ಪ ಒಂದು ಆರ್ಚ್ ಕಾಂಬಳ ಸಿಕ್ಕುತ್ತು. ಅದರ ಕಲ್ಲಿನ ಒಂದು ಸಣ್ಣ ಮಾರ್ಗ ಇದ್ದು. ಈ ಮಾರ್ಗಲ್ಲಿ ಹೋದರೆ ನಾವು ನೀಲಕುರುಂಜಿ ಗಾರ್ಡನಿಂಗ್ ಹೋಗಲಿಟ್ಟು. ನೋಡಿ, ಇಲ್ಲಿ ಒಂದು ದೇವಸ್ಥಾನವಿದ್ದು. ಇದರ ಒಳ ಹೋಗಲು ನಮಗೆ ಪರ್ಮಿಷನ್ ಇಲ್ಲ. ಇದು ಈ ಭಾಗಲಿಪ್ಪ ಟ್ರೈಬಲ್ಸ್ ಹೇಳಿದರೆ ಬುಡಕಟ್ಟು ಜನಾಂಗದವರ ದೇವಸ್ಥಾನ ಅಡ. ಈಗ ಸಾಧಾರಣ 1 ಕಿಲೋಮೀಟ್ರಿಂದಲೂ ಜಾಸ್ತಿ ನಡೆದಾತು. ಈಗ ಸಾಧಾರಣ ಕೊಡಿ ಹಿಂಗೆ ಎತ್ತಿ ಆಯ್ತು, ಗುಡ್ಡೆ ಕೊಡಿ ಹಿಂಗೆ ಎತ್ತಿ. ಈಗ ಇಲ್ಲಿ ನೋಡಿ, ಇಲ್ಲಿ ಬೇರೆಯವ್ರು ಹೇಳೋ ಪ್ರಕಾರ ಇಲ್ಲಿ ಸುತ್ತಮುತ್ತಲು ಎಲ್ಲ ಫೇಮಸ್ ಗುಡ್ಡೆಗ ಕಾಣ್ತೋಳಿ. ಒಂದು ಸೈಡ್ ಆನೆ ಮುಡಿ ಕಾಣ್ತಾಡ, ಇನ್ನೊಂದು ಸೈಡ್ ಕೊಲುಕ್ಕಮಲೈ ಕಾಣ್ತಾಡ. ಹಾಗೆ ಎಲ್ಲ ಯಾವುದ್ಯಾವುದು ಫೇಮಸ್ ಗುಡ್ಡೆಗ ಇದ್ದು ಅದೆಲ್ಲ ಕಾಣ್ತಾಡ ಇಲ್ಲಿಗೆ. ನೋಡಿ, ಇಲ್ಲಿ ಕಾಣ್ಬೋದು ಆನೆ ಮುಡಿ, ಮತ್ತು ದೂರಲ್ಲಿ ಕೆಲವು ಗುಡ್ಡೆಗ ಕಾಣ್ತದೆ. ಕೊಲುಕ್ಕಮಲೈ ಆಗಿರಬೇಕು, ನನಗೆ ಸರಿ ಗೊತ್ತಿಲ್ಲ. ನೋಡಿ, ಇದು ಇರುವಿಕುಳಂ ನ್ಯಾಷನಲ್ ಪಾರ್ಕಿನ ಎಂಡ್ ಪಾಯಿಂಟ್ಗಳು ಹೇಳಕ್ಕೆ. ಇದರಿಂದ ಮುಂದೆ ನಾವಾಗಿ ನಡೆಯಲು ಬಿಡ್ತಾ ಇಲ್ಲ. ಈ ಇರುವಿಕುಳಂ ನ್ಯಾಷನಲ್ ಪಾರ್ಕಿನ ಟೋಟಲ್ ವಿಸ್ತೀರ್ಣ 97 ಚದರ ಕಿಲೋಮೀಟರ್ ಅಡ. ಇನ್ನು ಇಲ್ಲಿಂದ ಮೆಲ್ಲಂಗೆ ಕೆಳ ಇಳಿವ.
ಕೆಳ ಇಳಿಯುವಂಥ ಮೊದಲು ಇಲ್ಲಿ ತೆಗೆದ ಕೆಲವು ಫೋಟೋಗಳು ತೋರಿಸುತ್ತೆ. ಹೆಂಗೆ ಇಲ್ಲಿ ಲೈಟಾಗಿ ಚಹಾ ಎಲ್ಲ ಕುಡಿದಿಕ್ಕಿ ಈಗ ಬಸ್ಸಲ್ಲಿ ವಾಪಸ್ ಕೆಳ ಇಳಿತಾ ಇದ್ದೆ. ಮುನ್ನಾರ್ನ ಒಂದು ನೋಡಕ್ಕಾದ ಜಾಗ ಹೇಳಿ ಹೇಳಕ್ಕು ಇದೊಂದು ಮಸ್ಟ್ ವಿಸಿಟ್ ಪ್ಲೇಸ್ ಮುನ್ನಾರ್ಲಿ. ಹಾಗೆ ನಿಂಗೆ ಟ್ರಿಪ್ಪಿಂಗೆ ಮುನ್ನಾರಿಂಗೆ ಬಂದರೆ ಈ ಜಾಗ ಮಿಸ್ ಮಾಡೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಗಳ ಫ್ರೆಂಡುಗೋಕೆಲ್ಲ ಶೇರ್ ಮಾಡಿ. ಹಾಗೆ ಸುದ್ದಿ ಹಿಟ್ಸ್ ಚಾನಲ್ ಹಿಂಗೆ ಯಾರ್ಯಾರು ಸಬ್ಸ್ಕ್ರೈಬ್ ಎಲ್ಲ ಆಯ್ದಿಲ್ಲಿ ಅವೆಲ್ಲ ಸಬ್ಸ್ಕ್ರೈಬ್ ಆದಿಕ್ಕಿ. ಇನ್ನೊಂದು ವಿಡಿಯೋಲ್ಲಿ ಇನ್ನೊಂದು ಕಂಟೆಂಟಿನೊಟ್ಟಿಗೆ ಮತ್ತೆ ಸಿಕ್ಕುತ್ತೇನೆ. ನಮಸ್ಕಾರ.